ಹಣ ಬಂದ ಹಣ ಬಂದ ಹಣ ಬಂದ. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ UI ಇದು ಅಪ್ಡೇಟ್ ಬಂದಿದೆ ಫೈನಲಿ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಬಟ್ ಥ್ಯಾಂಕ್ ಯು ಫಾರ್ ದ ಅಪ್ಡೇಟ್. ನಾವು ಕಾಯ್ಕೊಂಡು ಕೂತಿದ್ಕೆ ಒಂದ್ ಸ್ವಲ್ಪ ಏನೋ ಸಿಕ್ಕಿದೆ, ಒಂಥರ ಖುಷಿ ಅಲ್ವಾ. ಡೇಟ್ ಅನೌನ್ಸ್ ಮಾಡೋರೆ, ಟ್ರೈಲರ್ ಅಥವಾ ಟೀಸರ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಏನೋ ಬರ್ತಿದೆ. ಅದನ್ನ ನಾವು ವಾರ್ನರ್ ಅಂತ ಹೆಸರಿಕ್ಕಿದೀವಿ. ಬೇರೆಯವರೆಲ್ಲ ಟ್ರೈಲರು ಟೀಸರು ಅಂತಾರೆ, ನಾವು ವಾರ್ನರ್. ನಾವು ಡಿಫ್ರೆಂಟ್. ಉಪೇಂದ್ರ ಅವರು ಅಂದ್ರೆ ಡಿಫ್ರೆಂಟ್. ಸೊ ಡಿಫ್ರೆಂಟ್ ಆಗಿ ತೋರ್ಸೋದಕ್ಕೋಸ್ಕರನೇ ಅದು ಟ್ರೈಲರು ಟೀಸರು ಅಥವಾ ಪ್ರೋಮೋ ಅಥವಾ ಶೋ ಕೇಸ್ ಅಂತ ಹೇಳ್ದೆ ವಾರ್ನರ್ ಅಂತ ಇಟ್ಕೊಂಡು ಬಂದಿದ್ವಿ. ಸೊ ಏನೋ ವಾರ್ನಿಂಗ್ ಹೇಳೋ ತರ, ಯಾವುದೇ ವ್ಯಕ್ತಿ ವಾರ್ನಿಂಗ್ ಹೇಳ್ತಾರಲ್ಲ ಅವ್ರನ್ನ ವಾರ್ನರ್ ಅಂತಾನು ಕರೀತಾರೆ. ಸಿಂಪಲ್. ಸೊ ಇಟ್ಸ್ ಲೈಕ್ ದಟ್. ಐ ಡೋಂಟ್ ನೋ ವಾಟ್ ದೇ ವಿಲ್ ಶೋ. 2ನೇ ತಾರೀಕು ಬರ್ತಾ ಇದೆ. 2ನೇ ತಾರೀಕು ಸ್ಪೆಷಲ್ ಏನು ಅಂದ್ರೆ, ನೀವೆಲ್ಲ ನಂಬರ್ಸ್, ಫಾರ್ ಎಕ್ಸಾಂಪಲ್ ಡೇಟು, ಮಂತು, ಇಯರು, ಟೈಮಿಂಗ್ಸ್ನೆಲ್ಲ ಆಡ್ ಮಾಡಿದ್ರೆ 4 ಬರುತ್ತೆ. 4 ಅಲ್ಲಿ ನ್ಯೂಮರಾಲಜಿ ಪ್ರಕಾರ 4 ಅಂದ್ರೆ ರಾಹು. ರಾಹು ಅಂದ್ರೆ ಯಾರು? ರಾಹು ಇಸ್ ಸ್ಪೆಷಲ್ ಇನ್ ವಾಟ್? ಇಲ್ಯೂಷನ್ ಅಂದ್ರೆ ಮಾಯೆ. ಅಂದ್ರೆ ಏನಿರಲ್ವೋ ಅದನ್ನ ಇದೆ ಅಂತ ತೋರಿಸೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಯಾಕೆ ಆ ನಂಬರ್ ಚೂಸ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಸುಮ್ಮನೆ ನನ್ನ ಅಸಂಪ್ಷನ್, ನನ್ನ ಪರ್ಸನಲ್ ಒಪಿನಿಯನ್ ಥ್ರೂ ಹೇಳ್ತಾ ಇದ್ದೀನಿ. ಸೊ ಮೇ ಬಿ ದೇರ್ ಉಪೇಂದ್ರ ತಲೆ ಎಷ್ಟು ನೆಕ್ಸ್ಟ್ ಲೆವೆಲ್ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಅವ್ರು ಏನೋ ತಲೆ ಓಡಿಸ್ಬಿಟ್ಟು ಅದೇ ಡೇಟಲ್ಲಿ ಬರಬೇಕು, ಅವತ್ತೇ ಅನೌನ್ಸ್ ಮಾಡಬೇಕು, ಏನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಆ್ಯಂಡ್ ಐ ವಾಸ್ ಲೈಕ್, ನಿನ್ನೆ ಮ್ಯಾಕ್ಸ್ ಅವರು ಅನೌನ್ಸ್ ಮಾಡೋ ಡೇಟು, ಇವತ್ತು ಉಪೇಂದ್ರ ಅವರು ನೀವು ಡೇಟ್ ಅನೌನ್ಸ್ ಮಾಡಿದ್ರ ಸರಿ, ನಾವು ಟ್ರೈಲರ್ ಅಥವಾ ಟೀಸರ್ ಥರದ್ದು ಒಂದು ಬಿಡ್ತೀವಿ, ಅವತ್ತು ಅದಕ್ಕೂ ಅನೌನ್ಸ್ಮೆಂಟ್. ನೈಸ್. ಬಟ್ ಅನೌನ್ಸ್ಮೆಂಟ್ ಮಾಡಿಲ್ಲ, ಒಂದು ಪೋಸ್ಟರ್ ಬಿಟ್ಟವ್ರೆ. ಅದು ಲೆಹರಿ ಅವ್ರದ್ದು ಇದರಲ್ಲಿ ಕಮೆಂಟ್ರಲ್ಲಿ ಬಿದ್ದಿದೆ. ಇಟ್ಸ್ ಓಕೆ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಟ್ ಬರುತ್ತೆ ಅಂತ, ಬಟ್ ಥ್ಯಾಂಕ್ ಯು. ಫೈನಲಿ ಏನೋ ಒಂದು, ಏನಪ್ಪ ಅದು ಏನಪ್ಪ ಅದು ಬಾಯಾರಿಕೆ ಆಯ್ತು, ಅದನ್ನ ಏನೋ ಒಂದು ತೊಟ್ಟೋ 2 ತೊಟ್ಟೋ ನೀರು ಸಿಕ್ತಂಗಾಯ್ತು, ಪರವಾಗಿಲ್ಲ. ಸೊ ವರ್ಡ್ಸೇ ಬರ್ತಾಯಿಲ್ಲ ನೋಡಿ, ಎಷ್ಟು ಖುಷಿಲಿದ್ದೀನಿ ನಾನು. ಸೊ ಇಟ್ಸ್ ಲೈಕ್ ದಟ್. ಬಿಕಾಸ್ ಏನಂದ್ರೆ ಉಪೇಂದ್ರ ಅವರು ಅಷ್ಟು ವರ್ಷದಿಂದ ಕಷ್ಟಪಟ್ಟಿದ್ಕೆ ಫೈನಲಿ ನಮ್ಗೊಂದು ಇಷ್ಟು ವರ್ಷ ಆದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಿಕಾಸ್ ಅವ್ರು ಮಾಡಿದ ಎಲ್ಲ ಫಿಲಮ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಅವರೇ ಹೇಳ್ದಂಗೆ. ಬಿಕಾಸ್ ದಿಸ್ ಇಸ್ ಎ ಪೀಕ್ ಲೆವೆಲ್ ಸಿನಿಮಾ. ಇದಕ್ಕಿಂತ ಪೀಕ್ ಐ ಡೋಂಟ್ ನೋ ಹೌ. ಬಿಕಾಸ್ ಉಪೇಂದ್ರ ಅವ್ರು ಯಾವ ಥರ ಅಂದರೆ, ಅಬ್ಸರ್ವ್ ಮಾಡಿರ್ಬೋದು ನೀವು, ಅವರು ಕ್ರಿಸ್ಟಫರ್ ನೋಲ್ಯಾಂಡೆ, ಬಟ್ ಕಮರ್ಷಿಯಲ್ನೆಸ್ ತೋರಿಸ್ತಾರೆ, ಎಮೋಷನ್ಸ್ನ ತೋರಿಸ್ತಾರೆ. ಆಮೇಲೆ ಇದೇನು ಗೊತ್ತಾ, ಇದನ್ನೇನೋ ಒಂಥರ ವರ್ಡ್ ನಾನು ಮಿಸ್ ಮಾಡ್ತಾ ಇದ್ದೀನಿ. ವಾಟ್ ಟು ಸೇ ದ್ಯಾಟ್, ನೋಡಿ ವರ್ಡ್ಸ್ ಕೂಡ ಬರ್ತಲ್ಲ, ಎಷ್ಟು ಎಕ್ಸೈಟ್ಮೆಂಟಲ್ಲಿ. ಇದು ತಿರ್ಗಾ ನೋಡಿ ಮತ್ತೆ, ಶಿಟ್, ಇವನ್ನೆಲ್ಲ ಕಟ್ ಮಾಡಬೇಕು, ಬಟ್ ನಾನು ಕಟ್ ಮಾಡ್ತಲ್ಲ. ಬಿಕಾಸ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಏನಂತಾರೆ ಥಾಟ್ಸ್. ಇವನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೋದು ಎಡಿಟಿಂಗಲ್ಲಿ ಕೂತ್ಕೊಂಡಾಗ, ಬಟ್ ಆದ್ರೂ ಇದನ್ನ ಯಾಕೆ ಹೇಳ್ತೀನಿ, ರಿಯಲಿಸ್ಟಿಕ್ ಆಗಿರಲಿ ಅಂತ. ಬಿಕಾಸ್ ಐ ಡೋಂಟ್ ವಾಂಟ್ ಫೇಕ್ ಸಂಬಡಿ ಎಲ್ಸ್. ಬೇರೆಯವ್ರ ಥರ ಪೆನ್ನು ಪೇಪರ್ ತಗೊಂಡ್ಬಿಟ್ಟು 4 ಲೈನ್ ಬರೆದ್ಬಿಟ್ಟು ಅದನ್ನ ರೋಬೋಟ್ ಥರ ಓದ್ಬಿಟ್ಟು ಹೇಳೋದು ಈಸಿ. ಸೊ ದಿಸ್ ಈಸ್ ಟಫರ್ ದೆನ್ ಯು ಥಿಂಕ್. ಸೊ ದಿಸ್ ಈಸ್ ವಾಟ್ ಐ ಲೈಕ್. ನಾನು ಈ ಥರ ಇರೋದಕ್ಕೆ ಕಾರಣನೇ ಬಿಕಾಸ್ ಐ ವಾಂಟ್ ಟು ಕೀಪ್ ಇಟ್ ರಿಯಲ್. ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೋ, ಬಿಕಾಸ್ ಇಟ್ಸ್ ಸಪೋಸ್ ಟು ಬಿ ಲೈಕ್ ದಟ್. ಎಮೋಷನ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಇದೇ ಥರ ಇರಬೇಕು. ಅವ್ರು ಯಾರೋ ಇನ್ನೊಂದು ಬುದ್ಧಿವಂತರು ಪೆನ್ನು ಪೇಪರ್ ತಗೊಂಡು ಬರೆದ್ಬಿಟ್ಟು ನೀವು ಹೆಂಗಿದ್ರು ಅವ್ರು ತಲೆನೇ ಕಟ್ಸ್ಕೊಳ್ಳಲ್ಲ, ಮೈಕ್ ಆನ್ ಮಾಡ್ಕೊಂಡ್ಬಿಡ್ತಾರೆ, ಹೆಂಗಾಯ್ತು ಓದೋದನ್ನ ಹೇಳ್ಬಿಡ್ತಾರೆ. ಹಿಂಗೇನಾ ಹಂಗೇನಾ ನೀವು ಅನ್ಕೋಬೋದು, ಸೂಪರಾಗಿ ಮಾತಾಡ್ತಾನೆ ಅಂತ. ಬದನೇಕಾಯಿನೂ ಇಲ್ಲ. ಬಿಕಾಸ್ ಅವ್ನ ರಿಯಲ್ ಲೈಫಲ್ಲಿ ಮಾತಾಡ್ಸೋದಕ್ಕೂ ಇದ್ರಲ್ಲಿ ಮಾತಾಡ್ಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಂಗನ್ಬಿಟ್ಟು ನಾನೇನು ತಲೆಯಲ್ಲಿ ಪಾಯಿಂಟ್ಸ್ ಇಟ್ಕೊಳ್ಳದೆ ಮಾಡ್ತಾ ಇಲ್ಲ ಅಂತಲ್ಲ, ಬಟ್ ಲೈಕ್ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಿಕಾಸ್ ನನ್ನ ತಲೆಯಲ್ಲಿ ಪಾಯಿಂಟ್ಸ್ ಇಟ್ಕೊಂಡು ಮಾಡ್ತಾ ಇರ್ತೀನಿ, ಏನಪ್ಪ ಅದು ಏನು ಹೇಳ್ಬೇಕು ಏನು ಹೇಳ್ಬಾರ್ದು ಅಂತ. ಬಟ್ ಅವ್ರು ಹಂಗೆ ಮಾಡಲ್ಲ, ಸುಮ್ಮನೆ ಬರ್ದಿಟ್ಕೊಬಿಡ್ತಾರೆ, ಅದನ್ನು ಓದಿ ಹೇಳ್ತಾರೆ. ಬಿಕಾಸ್ ಅಫ್ಕೋರ್ಸ್ ಇಟ್ಸ್ ಲೈಕ್ ದಟ್. ನಾನೇನು ಗೊತ್ತಾ, ಉಪೇಂದ್ರ ಅವರು ಡಿಸರ್ವ್ ಮಾಡ್ತಾರೆ. ಅವ್ರಿಗೆ ಏನಪ್ಪ ಅದು ಎಲ್ಲ ದೊಡ್ಡ ಈಗ ಬರ್ತಾರೋ ಡೈರೆಕ್ಟರ್ಸ್ಗಿಂತ ಹೈ ಲೆವೆಲ್ ಡಿಸರ್ವ್ ಮಾಡ್ತಾರೆ. ಅವ್ರಿಗೆ ರೆಸ್ಪೆಕ್ಟ್ ಸಿಕ್ಬೇಕು, ಸಿಗ್ತಾ ಇಲ್ಲ. ಅವ್ರಿಗೇನೋ ರೆಸ್ಪೆಕ್ಟ್ ಸಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ, ಇದು ಸಿಗುತ್ತೆ ಅವ್ರಿಗೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ. ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಿಂದ ಅವ್ರಿಗೆ ಏನಂತಾರೆ ಫಿಲಮ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಆ ಥರ ಆಪ್ಷನ್ ಸಿಕ್ಕಿದಾಗ ಅವ್ರು ಇನ್ನೂ ದೊಡ್ಡ ಪಿಕ್ಚರ್ಗಳು ಮಾಡ್ಬೋದು. ಇಟ್ಸ್ ನಾಟ್ ಬಿಕಾಸ್ ಹಿ ನೆವರ್ ಹ್ಯಾಡ್ ಅನ್ ಆಪರ್ಚುನಿಟಿ. ಅವರು ಈಗ UI ಥರ ಪಿಕ್ಚರ್ಗಳು ಮಾಡ್ತಾರೆ, ಫ್ಯಾಂಟಸಿ ಟೈಪ್ ಮೂವಿ. ಬಟ್ ಇಫ್ ಹಿ ಹ್ಯಾಡ್ ಆಪರ್ಚುನಿಟಿ ಎಂತೆಂಥ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡ್ಬೋದಿತ್ತು. ಯೋಚನೆ ಮಾಡಿ. ಸೊ ದಟ್ಸ್ ವಾಟ್ ಐಮ್ ಸೈಯಿಂಗ್. ಇವಾಗ ಅವ್ರಿಗೆ ನಾವು UI ಸಪೋರ್ಟ್ ಮಾಡಿಲ್ಲ, ಇನ್ಯಾವ ಸಪೋರ್ಟ್ ಮಾಡೋದು? ಇದಕ್ಕೋಸ್ಕರ ನಾವು ಸಪೋರ್ಟ್ ಮಾಡಲೇಬೇಕು. ಪೀಕ್ ಸಿನಿಮಾ ಮಾಡಿ ತೋರಿಸ್ಲೇಬೇಕು ನಾವು, ಏನಾರಾಗೋಗ್ಲಿ. ನನ್ನ ಫೋನ್ ಇದೇ ಟೈಮಿಗೆ ರಿಂಗ್ ಆಗಬೇಕಾ? ಎಲ್ಲ ರೆಕಾರ್ಡ್ ಮಾಡೋ ಟೈಮಲ್ಲೇ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ವಿಲ್ ನಾಟ್ ಕಟ್ ದಿಸ್. ದಿಸ್ ಈಸ್ ಮೈ ಟ್ರೂ ಎಮೋಷನ್ಸ್ ಇರಬೇಕು. ಅವೆಲ್ಲ ತಾನೇ ಫನ್ ಇರೋದು. ಏನಿದು?
ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ಹೌ ಇಟ್ ಈಸ್. ನನ್ನ ಟ್ರೂ ಎಮೋಷನ್ ಇದು. ಆ್ಯಂಡ್ ಡೈಲಿ ಇನ್ಮೇಲಿಂದ UI ರಿಲೇಟೆಡ್ ಅಥವಾ ಉಪೇಂದ್ರ ಮೂವೀಸ್ ರಿಲೇಟೆಡ್ ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತೀನಿ ಅಂಟಿಲ್ UI ರಿಲೀಸಸ್, ಬಿಕಾಸ್ ಐ ವಿಲ್ ಪ್ರಮೋಟ್ ಟಿಲ್ ದಿ ಎಂಡ್. ರಿಲೀಸ್ ಆಗಿ ಅದು ರಿಲೀಸ್ ಆದ್ಮೇಲೂ ಒಳಗಡೆ ಏನೇನಿರುತ್ತೋ ಎಲ್ಲಾನು ತೆಗ್ದು ಎಲ್ಲ ಅರ್ಥ ಆಗಬೇಕು, ನಿಮ್ಗೆ ಅರ್ಥ ಆಗಿ ನೀವು ಸಪೋರ್ಟ್ ಮಾಡಬೇಕು. ಬಿಕಾಸ್ ದಟ್ ಗಾಯ್ ಈಸ್ ನೆಕ್ಸ್ಟ್ ಲೆವೆಲ್. ಅವ್ರ ವ್ಯಾಲ್ಯೂ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಅವಾಗ್ಲೇನೆ ತಾನೇ ನೀವು ಅವ್ರು ಸಪೋರ್ಟ್ ಮಾಡೋಕ್ಕಾಗೋದು. ಬಿಕಾಸ್ 20 ವರ್ಷ ಆಯ್ತು, 20 ವರ್ಷಕ್ಕಿಂತ ಜಾಸ್ತಿ ಆಯ್ತು ಅವ್ರು ಫಿಲಮ್ ಇಂಡಸ್ಟ್ರಿಗೆ ಬಂದು. ಅವ್ರದ್ದು ಎಮೋಷನ್ಸ್, ಅವ್ರ ಫಿಲಮ್ ಮೇಕಿಂಗ್ನ ಅರ್ಥನೇ ಮಾಡ್ಕೊಂಡಿಲ್ಲ ನೀವು. ಇನ್ನ 20 ವರ್ಷನೂ ಜಾಸ್ತಿನೇ ಆಯ್ತು. ನಾನು ಸುಮ್ಮನೆ ಒಂದು ಫ್ಲೋಲ್ಲಿ ಹೇಳ್ತಾ ಇದ್ದೀನಿ, ಸರಿನಾ? ಈ ಎಮೋಷನ್, ಬಿಕಾಸ್ ಇಟ್ಸ್ ಟ್ರೂ ಎಮೋಷನ್ಸ್. ನಾನು ಇದೇನು ಪ್ರಿಟೆಂಡ್ ಮಾಡ್ತಿಲ್ಲ, ಸ್ಕ್ರಿಪ್ಟ್ ಮಾಡ್ತಾ. ಈ ಥರ ಡೈಲಾಗ್ಗಳು ಬರೋದು ಇಲ್ಲ, ವರ್ಡ್ಸ್ಗಳು ನಾನು ಹೇಳ್ಬೇಕು ಅಂದ್ರೂ ಆಲ್ ಆರ್ ನಾಟ್ ಸ್ಕ್ರಿಪ್ಟೆಡ್. ಲಿಟ್ರಲಿ ನೋ ಸ್ಕ್ರಿಪ್ಟಿಂಗ್ ಇಯರ್. ಹೆಂಗಾಯ್ತು ಹಂಗಂಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಇದು ಸ್ಟುಪಿಡ್ ಅಂತ ಅನಿಸ್ಬೋದು, ಯಾವನೇ ಓದ್ತೀವಿ ಪೇಕರ್ ನನ್ನ ಮಗ ಏನೇ ಹೇಳ್ತಾವನೆ ಕೂತ್ಕೊಂಡು ಅಂತ ಅನ್ಬೋದು. ಬಟ್ ಇಟ್ಸ್ ಇಸ್ ಎಮೋಷನ್. ಇದನ್ನ ನಾನು ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಹೆಂಗೆ ಕೇಳ್ತಲ್ಲ, ನಾನೇನು ನಿಮ್ಮ ಹತ್ರ ಇದು ಬಂದ್ಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಬೇಕು ಅಂದರೆ ಸಪೋರ್ಟ್ ಮಾಡಬೇಕು. ಓಕೆ, ಇಫ್ ಯು ಡೋಂಟ್ ಸಪೋರ್ಟ್ ವಾಟ್, ಒಂದೇ ಒಂದು ಚೂರು ಸಪೋರ್ಟ್ ಮಾಡಿದ್ರು ಸಾಕು, ಎಷ್ಟೋ ದೂರ ಹೋಗ್ಬಿಡ್ತಾರೆ ಎಂತೆಂಥವ್ರು. ಸೊ ನೀವು ಆ ಥರ ವ್ಯಕ್ತಿನ ಸಪೋರ್ಟ್ ಮಾಡಿದ್ರೆ ಹೆಂಗೆಲ್ಲ ಚೇಂಜ್ ಮಾಡ್ಬೋದು, ಎಂತೆಂಥ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡ್ಬೋದು. ಅವರು ಆಪರ್ಚುನಿಟಿ ಸಿಗುತ್ತೆ, ನಮಗೂ ನೋಡೋಕೆ ಆಪರ್ಚುನಿಟಿ ಸಿಗುತ್ತೆ, ನಮ್ಮಂಥ ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ಗೂ ಹೆಲ್ಪ್ ಆಗುತ್ತೆ. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ಹೌ ಇಟ್ ಈಸ್. ಇನ್ಮೇಲಿಂದ ಉಪೇಂದ್ರ ಅವ್ರ ಮೇಲೆ ತುಂಬ ಕಂಟೆಂಟ್ಗಳು ಬರುತ್ತೆ. ಪ್ಲೀಸ್ ಇದನ್ನ ನೀವು ಏನಂತಾರೆ, ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಈ ಪಿಕ್ಚರ್ ಬಗ್ಗೆ ಏನೋ ಅರ್ಥ ಆಗಲಿಲ್ಲ, ಇಲ್ಲ ಈ ಮೂವಿ ಬಗ್ಗೆ ಅರ್ಥ ಆಗಲಿಲ್ಲ, ಅಥವಾ ಈ ಟಾಪಿಕ್ ಬಗ್ಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಹೇಳಿ. UI ರಿಲೇಟೆಡ್ ಅಥವಾ ಫಿಲಮ್ ಅಥವಾ ಉಪೇಂದ್ರ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಎಲ್ಲ ಇರಿಟೇಟಿಂಗ್. ವೈ ಆರ್ ಯು ಡೂಯಿಂಗ್ ದಿಸ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ದೀಸ್ ಗೈಸ್ ಆರ್ ಕಾಲಿಂಗ್ ಮಿ ಅಟ್ ದ ಸೇಮ್ ಟೈಮ್. ಐ ಡೋಂಟ್ ನೋ ವೈ. ಐ ಆಮ್ ನಾಟ್ ಗೋನಾ ರೀ-ರೆಕಾರ್ಡ್ ಇಟ್ ಅಗೇನ್. ಬಿಕಾಸ್ ದ ರೀಸನ್ ಐ ಆಮ್ ಡೂಯಿಂಗ್ ದಿಸ್, ಸತ್ಯ ಹೇಳ, ಫಸ್ಟೇ ಒಂದ್ಸರಿ ರೆಕಾರ್ಡ್ ಮಾಡಿದೆ. I don't know, ಅದು ಫುಲ್ ಕರಪ್ಟ್ ಆಗೋಯ್ತು. ಆ್ಯಂಡ್ ಅಗೇನ್ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್. ಸೊ ಐ ಡೋಂಟ್ ವಾಂಟ್ ಟು ಡೂ ಇಟ್. ಐ ವಾಂಟ್ ಟು ಕೀಪ್ ಇಟ್ ಆಸ್ ರಿಯಲ್ ಆಸ್ ಪಾಸಿಬಲ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೈಲಾಗೇ ಮಿಸ್ ಆಗ್ಬಿಡ್ತು, ಶಿಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇದು ವಿಡಿಯೋ ಸ್ವಲ್ಪ ಸ್ಟುಪಿಡ್ ಆಗಿ ಅನ್ಸಿದ್ರು ಪರವಾಗಿಲ್ಲ, ದಿಸ್ ಇಸ್ ರಿಯಲ್. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.